ನೀನು ಮಾಡಿರೋ ಅನ್ಯಾಯ ಇಂಚಿಂಚು ನನಗೆ ಗೊತ್ತಾಗಿದೆ. ಅದೇನು ಅನ್ಯಾಯ ಮಾಡಿದ್ದೀನಿ ಹೇಳಿ ಮಾವ. ನನ್ನಿಂದ ನಿಮಗೆ ಅಂತ ಅಲ್ಲ, ಯಾರಿಗೂ ದ್ರೋಹ ಆಗಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಸಾಕು ಸಾಕು ಮಾಡು ನಿನ್ನ ನಾಟಕನ. ನಿನ್ನ ನಾಟಕಗಳೆಲ್ಲ ನಂಬೋಕೆ ನಾನು ಮುಟ್ಟಾಳ ಅಲ್ಲ. ಮನೇಲೆ ಎದ್ಕೊಂಡು ನಮಗೆ ಗುಂಡಿ ತೋಡೋ ಕೆಲಸ ಮಾಡಿದ್ದೀರಲ್ಲ. ನಾನು ಒಬ್ಬಳೆ ಮನೆಯಲ್ಲಿದ್ದಾಗ ಸಡನ್ ಆಗಿ ಯಾರೋ ಬಾಗಿಲು ತಟ್ಟಿದ್ರು. ಯಾರು ಅಂತ ಹೋಗಿ ನೋಡಿದ್ರೆ 2-3 ಜನ ರೌಡಿಗಳ ಜೊತೆ ನೀಲ್ಕಂಠ ಮಾವ ಬಂದಿದ್ರು. ಮಾಯನ್ ಮದುವೆಗೆ ಅಡ್ಡಿ ಆಗಿರೋದೇ ನೀನಿಲ್ಲ ಅಂದರೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಹೇಳಿ ನನ್ನ ಕತ್ತಿಗೆ ಹಗ್ಗ ಹಾಕಿ ನೇತಾಕೋದಕ್ಕೆ ನೋಡಿದ್ರು. ಬೆಳ್ಳಿ ಹರಿಣಿ ನನ್ನ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಿಲ್ಲ. ಆದರೆ ನೀವು ಅದನ್ನೆಲ್ಲ ನಂಬಿ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮಾವ. ಯಾರೇನೇ ಹೇಳಿದ್ರು ಮುತ್ತು ಮಾವ ನನ್ನ ಪರವಾಗಿ ನಿಲ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ಸುಳ್ಳಾಗೋಯ್ತು. ನಿಮ್ಮನ್ನ ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಅದು ನಡೆಯಲ್ಲ ಅಂತ ಇವತ್ತು ಗೊತ್ತಾಯ್ತು. ಏನಾಗ್ತಿದೆ ಮಾಯಾ? ಏನಾಯ್ತು ಮಾಯಾ? ಈ ಮನೆಯಿಂದ ಹೋಗ್ತಿದ್ದಾಗೆ ನನ್ನ ಪ್ರಾಣ ಹೋಗ್ಲಿ ಅಂತ ವಿಷ ಕುಡ್ದಿದ್ದೀನಿ ಮಾವ. ಮಾಯಾ ಎದ್ದೇಳು ಮಾಯಾ. ಮಾಯಾ ಹೇಳ್ತಿರೋದು ನಿಜ. ಅವಳು ನಿಜವಾಗ್ಲೂ ವಿಷ ಕುಡ್ದ್ಬಿಟ್ಟಿದ್ದಾಳೆ. ಬೆಳ್ಳಿ ಹರಿಣಿ ನನ್ನ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಿಲ್ಲ. ಆದರೆ ನೀವು ಅದನ್ನೆಲ್ಲ ನಂಬಿ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮಾವ. ಯಾರೇನೇ ಹೇಳಿದ್ರು ಮುತ್ತು ಮಾವ ನನ್ನ ಪರವಾಗಿ ನಿಲ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ಸುಳ್ಳಾಗೋಯ್ತು. ನಿಮ್ಮನ್ನ ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಅದು ನಡೆಯಲ್ಲ ಅಂತ ಇವತ್ತು ಗೊತ್ತಾಯ್ತು. ಏನಾಗ್ತಿದೆ ಮಾಯಾ? ಏನಾಯ್ತು ಮಾಯಾ? ಈ ಮನೆಯಿಂದ ಹೋಗ್ತಿದ್ದಾಗೆ ನನ್ನ ಪ್ರಾಣ ಹೋಗ್ಲಿ ಅಂತ ವಿಷ ಕುಡ್ದಿದ್ದೀನಿ ಮಾವ. ಮಾಯಾ ಎದ್ದೇಳು ಮಾಯಾ. ಮಾಯಾ ಹೇಳ್ತಿರೋದು ನಿಜ. ಅವಳು ನಿಜವಾಗ್ಲೂ ವಿಷ ಕುಡ್ದ್ಬಿಟ್ಟಿದ್ದಾಳೆ. ಅತ್ತೆ ದಯವಿಟ್ಟು ಹೇಳ್ಬಿಡಿ ಅತ್ತೆ, ದಯವಿಟ್ಟು ವಿಚಾರ ಹೇಳ್ಬಿಡಿ. ನಿಮ್ಮ ಕಾಲು ಹಿಡ್ಕೋತೀನಿ ಪ್ಲೀಸ್. ಮಾಯಾ, ನೀನು ಕೋಪಿಷ್ಟೇ, ಜಂಬಗಾತಿ, ನೀ ಹೇಳ್ದಾಗೆ ಎಲ್ಲ ನಡಿಬೇಕು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ನೀನು ಎಂಥ ಕರುಣಾಮಯಿ ಅಂತ ಇವತ್ತೆಲ್ಲರಿಗೂ ಗೊತ್ತಾಗ್ಲಿ. ಬೇಡ ಅತ್ತೆ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಈ ವಿಚಾರ ಮಾವಂಗೆ ಗೊತ್ತಾದ್ರೆ ತುಂಬ ಕಷ್ಟ ಆಗುತ್ತೆ. ನನಗೆ ಹೇಳಕ್ಕೆ ಅವಕಾಶ ಮಾಡಿಕೊಡು. ನೀನು ಈ ರೀತಿ ಎಲ್ಲರ ಮುಂದೆ ತಲೆ ತೆಗ್ಸಿ ನಿಲ್ಲೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಬೇಡ ಅತ್ತೆ, ದಯವಿಟ್ಟು ಬೇಡ. ಈ ವಿಚಾರನ ಇಲ್ಲೇ ಬಿಟ್ಬಿಡಿ. ಮಾಯಾನ ಅಷ್ಟು ಸುಲಭವಾಗಿ ನಾನು ನಂಬ್ತಾ ಇರಲಿಲ್ಲ. ಆದರೆ ಇದನ್ನು ಓದಿದ ಮೇಲೆ ತಿಳಿತು ಅವಳು ಎಂಥ ತ್ಯಾಗಮಯಿ ಅಂತ. ಮಾಯಾ, ವಿಷಯ ಏನು ಅಂತ ಹೇಳು. ಇಲ್ಲ ಅತ್ತೆ, ಮುತ್ತು ಮಾವ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ತುಂಬ ದುಃಖ ಪಡ್ತಾರೆ. ದಯವಿಟ್ಟು ಬೇಡ ಅತ್ತೆ. ಮಾಯಾ, ನೀನು ಹೇಳ್ದೆ ಇದ್ರೆ ಅದಕ್ಕಿಂತ ಹೆಚ್ಚು ದುಃಖ ನನಗಾಗತ್ತೆ. ಈಗ ನೀನು ಹೇಳ್ತೀಯೋ ಇಲ್ಲ ನಾನು ಹೇಳೋ? ಹೇಳ್ಬಿಡು ಮಾಯಾ. ಮುತ್ತು ಹತ್ರ ಯಾವ ವಿಚಾರನೂ ಮುಚ್ಚಿಡ್ಬೇಡ, ಹೇಳ್ಬಿಡು. ಮಗಳೇ, ಅಲ್ಲ ಮಗಳೇ, ಇಷ್ಟೊತ್ತಲ್ಲಿ ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ? ನೀನು ನನಗೊಂದು ಫೋನ್ ಮಾಡಿದರೆ ನಾನೇ ಬಂದ್ಬಿಡ್ತಿದ್ದೆ ಮಗಳೇ. ಸೇರಿದೆ, ಕೂತ್ಕೊ ಮಗಳೇ. ಅಯ್ಯೋ, ಯಾಕೆ ಮಗಳೇ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಾಪ್ಪ? ಈ ಲೆಟ್ರಲ್ಲಿ ಬರ್ದಿರೋದು ಅಷ್ಟು ನಿಜಾನಾ? ಕೋಟಾ ನೋಡ್ ವಿಷಯದಲ್ಲಿ ಮುತ್ತು ಮಾವನ ಸಿಕ್ಕಾಕ್ಸಿ ಪೊಲೀಸ್ ಕೇಳಿ ಅರೆಸ್ಟ್ ಮಾಡಿಸಿದ್ದು ನೀವೇ, ಹೌದೋ ಇಲ್ವೋ? ನನಗೆ ಉತ್ತರ ಬೇಕಪ್ಪ, ಹೇಳ್ತಿರೋ ಇಲ್ವೋ? ಹೌದು ಮಗಳೇ, ಈ ಲೆಟ್ರಲ್ಲಿ ಬರ್ದಿರೋದೆಲ್ಲ ನಿಜ. ಅಳಿಯಂದ್ರನ್ನ ಅರೆಸ್ಟ್ ಮಾಡಿಸಿದ್ದು ನಾನೇ. ಇಲ್ಲಿ ಹರಿಣಿ ನನ್ನ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಿಲ್ಲ. ಆದರೆ ನೀವು ಅದನ್ನೆಲ್ಲ ನಂಬಿ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮಾವ. ಯಾರೇನೇ ಹೇಳಿದ್ರು ಮುತ್ತು ಮಾವ ನನ್ನ ಪರವಾಗಿ ನಿಲ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ಸುಳ್ಳಾಗೋಯ್ತು. ನಿಮ್ಮನ್ನ ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ನಡೆಯಲ್ಲ ಅಂತ ಇವತ್ತು ಗೊತ್ತಾಯ್ತು.
ಏನಾಗ್ತಿದೆ ಮಾಯಾ? ಏನಾಯ್ತು ಮಾಯಾ? ಈ ಮನೆಯಿಂದ ಹೋಗ್ತಿದ್ದಾಗೆ ನನ್ನ ಪ್ರಾಣ ಹೋಗ್ಲಿ ಅಂತ ವಿಷ ಕುಡ್ದಿದ್ದೀನಿ ಮಾವ. ಮಾಯಾ ಎದ್ದೇಳು ಮಾಯಾ. ಮಾಯಾ ಹೇಳ್ತಿರೋದು ನಿಜ. ಅವಳು ನಿಜವಾಗ್ಲೂ ವಿಷ ಕುಡ್ಬಿಟ್ಟಿದ್ದಾಳೆ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಸರ್? ಕೇಳಿ. ನೀವು ಈ ಎಂಗೇಜ್ಮೆಂಟ್ಗೆ ಮನ್ಸಾರೆ ಒಪ್ಕೊಂಡಿದ್ದೀರಾ ಸರ್? ಅದು ನನ್ನ ಕಣ್ಣು ನೋಡ್ಕೊಂಡು ಹೇಳಿ ಸರ್. ನನಗೆ ನೀವಿಬ್ರು ಬೇಕು. ಗುಡ್ ನೈಟ್. ರಶ್ಮಿಗೆ ಅವಳ ಮಗಳು ಸತ್ತು ಹೋಗಿದ್ದಾಳೆ. ಅದು ಅವಳಿಗೆ ಸ್ವಂತ ಮಗು ಅಲ್ಲದೆ ಹೋದ್ರು ಪಂಚ ಪ್ರಾಣ. ಆ ಕಡೆ ಆಸ್ಪತ್ರೆಯಲ್ಲಿ ಇರೋ ಅವಳ ಗಂಡನ್ನ ಮುಗಿಸ್ಬಿಟ್ರೆ ಅವಳು ಬದುಕಿದ್ರು ಸತ್ತ ಹಾಗೆ. ಅನ್ಯಾಯವಾಗಿ ಜೀವ ಕಳ್ಕೊಂಡ. ಸಹಸ್ರಕಾಳ ಸತ್ತ ಹಾಗೆ ನಾಗಿಣಿ ಸತ್ತು ಹೋದ್ರೆ ನನ್ನಿಂದ ನಾಗಮಣಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾಗಮಣಿಯ ಸಹಾಯದಿಂದ ನಿನ್ನಲ್ಲಿರೋ ನಾಗಿಣಿ ಶಕ್ತಿಯನ್ನ ಆಪೋಷಣ ತಗೋತೀನಿ. ಬಾನಿ ಎಲ್ಲಿಗೆ? ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡು ಬರಕ್ಕೆ. ನೀನು ಕಬಡ್ಡಿ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿರ್ಬೋದು, ನನಗಲ್ಲ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಅವ್ರು ಈ ಮನೆಗೆ ಬಂದ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಗೀತಾ, ಈ ಸುಮತಿ ಎಷ್ಟು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ. ನರಸಿಂಹ ಲಕ್ಕಿ. ಈ ದೇವಿಯ ಸ್ವಯಂವರಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆಯೇ? ನಾನು ಬಲಿ ಮಹಾರಾಜ, ಅಸುರ ಕುಲದಲ್ಲೇ ಮಹಾಬಲಶಾಲಿ. ದೇವಿ, ನಾನು ದಾನವ ರಾಹು, ದಾನವ ಲೋಕದ ಮಹಾನ್ ಮಾಯಾವಿ. ಕ್ಷಣ ಮಾತ್ರದಲ್ಲೇ ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ, ಅದೃಶ್ಯನಾಗಬಲ್ಲೆ. ನಾನು ಈ ಸ್ವಯಂವರವನ್ನು ಒಪ್ಪುವುದಿಲ್ಲ. ಈ ದೇವಿಯನ್ನು ಬಲವಿದ್ದವರು ಪಡೆಯಬಹುದು. ಇವತ್ತು ದಿಶಾ ಮತ್ತೆ ಅವ್ರ ಮನೆಯವರು ಅಖಿಲಮ್ಮ ಅವ್ರ ಮನೆಗೆ ಊಟಕ್ಕೆ ಅಂತ ಬಂದಿದ್ರ. ಅವ್ರು ಮತ್ತೆ ನನ್ನ ಗಣಿ ನೋಡಿ ಎಲ್ಲಿ ಕಿರಿಕಾಗಿ ಹೋಗ್ಬಿಡುತ್ತೋ ಅಂತ ನಾನು ಗಣಿ ಬಚ್ಚಿಟ್ಕೊಳ್ಳೋಕೆ ಅಂತ ಓಡೋದ್ವಿ. ಆ ಗಣಿ ಕಾಲಕ್ಕೆ ಪೆಟ್ಟಾಯ್ತಪ್ಪ. ಪೆಟ್ಟಾಯ್ತಾ? ಅಯ್ಯೋ, ಏನಾಯ್ತು? ಅಯ್ಯೋ ಅಪ್ಪ, ಅಂಥದ್ದೇನಿಲ್ಲಪ್ಪ. ಮೊದಲು ನಾನು ಹೇಳೋದನ್ನ ಕೇಳು. ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶನ ಹಚ್ಚೋಣ ಅಂತ ಹೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ.